ನಮಸ್ಕಾರಗಳು ಸ್ನೇಹಿತರ. ಇಂದಿನ ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ನಿಮ್ಮ ಮುಂದೆ ತರುತ್ತಿರುವಂತಹ ಪ್ರೊಫೈಲ್ ಒಂದಷ್ಟು ವಿಭಿನ್ನ, ಒಂದಷ್ಟು ಮನಸ್ಸಿಗೆ ಹತ್ತಿಕೊಳ್ಳುವಂಥದ್ದು ಆಗಿದೆ. ಇವಳ ಹೆಸರು ಸುಧಾ ಅಂತ. ವಯಸ್ಸು 38 ವರ್ಷ. ಬೆಂಗಳೂರಿನವರ ಸುಧಾ ಅವರು ಈಗಾಗಲೇ ಬದುಕಿನಲ್ಲಿ ಒಮ್ಮೆ ಮದುವೆಯಾಗಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಆದರೆ ದುರ್ಭಾಗ್ಯದಿಂದಾಗಿ ಆ ಜೀವನ ತುಂಬ ದೀರ್ಘವಾಗಿರಲಿಲ್ಲ. ಗಂಡ ಅಕಾಲಿಕದಲ್ಲಿ ಮೃತಪಟ್ಟರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಒಂದೆಡೆ ಗಂಡನನ್ನು ಕಳೆದುಕೊಂಡಂತಹ ಮತ್ತೊಂದೆಡೆ ಮಕ್ಕಳ ಜವಾಬ್ದಾರಿ. ಈ ಎಲ್ಲದರ ನಡುವೆ ಕಳೆದ 10 ವರ್ಷಗಳನ್ನು ಅವರು ತಾನಾಗಿ ಹೋರಾಡಿ ಸಾಗಿದ್ದಾರೆ. ಇಬ್ಬರು ಮಕ್ಕಳನ್ನು ತಾನೇ ಓದಿಸಿ ಇವತ್ತು ಒಬ್ಬನು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬಳು PUC ಓದುತ್ತಿದ್ದಾಳೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಸುಧಾ ಅವರ ಹೃದಯ ತುಂಬ ಬಲಿಷ್ಠವಾದರೂ ಒಂಟಿತನದ ನೋವನ್ನು ಅವರು ಮಾತ್ರವೇ ಅರಿತುಕೊಳ್ಳುತ್ತಾರೆ. ಬದುಕಿನಲ್ಲಿ ಜೊತೆಯಾದವನಿಲ್ಲದೆ ಹಾದು ಹೋಗುವ ದಾರಿಯಷ್ಟು ಕಷ್ಟ ಬೇರೆ ಇಲ್ಲ ಎಂದು ಕೂಡ ಅವರು ತಿಳಿಸಿಕೊಡುತ್ತಾರೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಸಂಗಾತಿ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವಳು ಹೇಳುವಂತಹ ಮಾತು ಏನೆಂದರೆ, ನನಗೆ ಸಂಪತ್ತೋ ಸೌಂದರ್ಯವೂ ಬೇಕಿಲ್ಲ, ನನಗೆ ಬೇಕಿರುವುದು ಒಳ್ಳೆಯ ಹೃದಯವಿರುವ ಒಬ್ಬ ವ್ಯಕ್ತಿಯಷ್ಟೇ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನ್ನ ಜೊತೆ ಮಾತನಾಡುವ, ನನ್ನ ಜೊತೆ ನಗುತ್ತಿರುವ, ನನ್ನ ಬದುಕಿಗೆ ಬಣ್ಣವನ್ನು ತುಂಬುವ ಒಬ್ಬ ಸಂಗಾತಿ ಬೇಕು ಎಂದು ಬಯಸುತ್ತಿದ್ದಾರೆ. ಇನ್ನು ಮುಂದೆ ನನ್ನ ಜೀವನದ ಹಾದಿಯಲ್ಲಿ ಕೈ ಹಿಡಿಯುವ ಒಬ್ಬರು ಬೇಕು ಎಂದು ಬಯಸುತ್ತಿದ್ದಾರೆ. ಅವರಿಗೆ ಕುಕ್ಕಿಂಗ್ ಹಾಗೆ ಡೆವೋಷನಲ್ ಸಾಂಗನ್ನು ಕೇಳುವುದು ಹಾಗೂ ಟ್ರಾವೆಲ್ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಜೀವನವನ್ನು ಹಗುರವಾಗಿ ಸಂತೋಷವಾಗಿ ಸಾಗಿಸಬೇಕು ಅನ್ನೋದು ಅವರ ಮನದ ಆಸೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಅವರು ಹೇಳುತ್ತಾರೆ, ವಯಸ್ಸು 40ರಿಂದ 48ರವರೆಗೆ ಒಬ್ಬ ಉತ್ತಮ ವ್ಯಕ್ತಿ ಆಗಿರಬೇಕಂತೆ. ವಿಧುವನಾಗಿದ್ದರೂ ಪರವಾಗಿಲ್ಲ, ವಿಚ್ಛೇದಿತನಾಗಿದ್ದರೂ ಪರವಾಗಿಲ್ಲ, ಮಕ್ಕಳಿದ್ದರೂ ತೊಂದರೆ ಇಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಮುಖ್ಯವಾಗಿ ಒಳ್ಳೆಯ ಮನಸ್ಸು, ಅರ್ಥ ಮಾಡಿಕೊಳ್ಳುವ ಹೃದಯ ಹಾಗೂ ಪ್ರೀತಿಯಿಂದ ನಡೆದುಕೊಳ್ಳುವ ಗುಣವಿದ್ದರೆ ಸಾಕು ಎಂದು ಅವರು ಹೇಳುತ್ತಾರೆ. ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ನೋಡಿದ್ದೇನೆ. ಈಗ ನನಗೆ ಬಯಸಿರುವುದು ಒಂದು ನೆಮ್ಮದಿಯ ಬಾಳು ಅಷ್ಟೇ, ಒಂದು ನಿಜವಾದ ಜೊತೆಯಾದವನು ಎಂದು ಸುಧಾ ಅಮ್ಮ ಮನದಾಳದಿಂದ ಹೇಳುತ್ತಾಳೆ ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇವತ್ತಿನ ಈ ಕತೆ ನಿಮಗೆ ಸ್ಪರ್ಶಿಸಿದರೆ ಅಥವಾ ನಿಮಗೆ ಪರಿಚಯದಲ್ಲಿರುವ ಯಾರಿಗಾದರೂ ಇಂತಹ ಒಬ್ಬ ಒಳ್ಳೆಯ ಸಂಗಾತಿಯನ್ನು ಹುಡುಕುತ್ತಿದ್ದರೆ ದಯವಿಟ್ಟು ಈ ಪ್ರೊಫೈಲನ್ನು ಶೇರ್ ಮಾಡಿ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ಸುಧಾ ಅವರ ಜೀವನಕ್ಕೆ ಹೊಸ ಬೆಳಕನ್ನು ನೀಡೋಣ. ಫ್ರೆಂಡ್ಸ್, ಯಾರಿಗಾದರೂ ಸುಧಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.